ಬಾರಿ ರಾಜ್ಯದ ಲೋಕಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳು ಎಂದು ಗುರುತಿಸಿಕೊಂಡಿರುವ ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕೂಡ ಒಂದು. ಡಿಕೆ ಸುರೇಶ್ ಈ ಬಾರಿ ಸ್ವಕ್ಷೇತ್ರದಲ್ಲಿ ಸವಾಲನ್ನ ಎದುರಿಸಬೇಕಿರೋದು ನಿಶ್ಚಿತ. ಮೈತ್ರಿ ಅಭ್ಯರ್ಥಿ ಡಾ ಸಿಎನ್ ಮಂಜುನಾಥ್ ಡಿಕೆ ಸುರೇಶ್ಗೆ ಸಮರ್ಥ ಎದುರಾಳಿ ಎಂದು ಬಿಂಬಿತವಾಗಿದ್ದರೂ ಅದೆಲ್ಲವೂ ಕೇವಲ ರಾಜಕೀಯ ಲೆಕ್ಕಾಚಾರಗಳು ಮಾತ್ರ. ಆದರೆ ಕ್ಷೇತ್ರದ ಜನರ ಅಭಿಪ್ರಾಯ ಬೇರೆಯೇ ಇದ್ದಂತಿದೆ. ಯಾರು ಗೆದ್ರೆ ದೇಶದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅನ್ಸುತ್ತೆ ಸರ್? ಇಡೀ ಇಂಡಿಯಾದಲ್ಲಿ ಯಾರು ಗೆಲ್ತಾರೋ ಬಿಡ್ತಾರೋ ಡಿಕೆ ಸುರೇಶ್ ಅವ್ರು ಗೆಲ್ಲಬೇಕು. ನಂಬರ್ 1 ಕೆಲಸಗಾರರವರು ಡಿಕೆ ಸುರೇಶ್. ಏನೇನು ಕೆಲಸ ಮಾಡಿದ್ದಾರೆ ಸರ್ ಈ ಭಾಗದಲ್ಲಿ ನಮಗೆ ಕೆಲಸ ಮಾಡಿರೋದಕ್ಕೆ ಹೇಳ್ತಾರದು ಎಲ್ಲ. ಯಾವುದೇ ಏನು ಕೆಲಸ ಪೆಂಡಿಂಗ್ ಇದೆ ಕೇಳ್ಕೊಳ್ಳಿ, ಯಾರನ್ನ ಬೇರೆಯವ್ರು ಮಾತಾಡ್ತಾರಲ್ಲ, ಇಲ್ಲಿ ಏನು ಪೆಂಡಿಂಗ್ ಇದೆ ಕೇಳಿ. ಅವ್ರು ಆ ಮಟ್ಟಕ್ಕೆ ಕೆಲಸ ಮಾಡ್ತಾರೆ. ಇಡೀ BJP ಅವರೇ ಮಾತಾಡ್ತಾರೆ ಆ ಥರ, MP ಯಾವ ಥರ ಮಾಡ್ತಾರೆ ಕೆಲಸನ ಅಂತ. ಹೌದು, ಡಿಕೆ ಸುರೇಶ್ 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ರಾಜ್ಯದಲ್ಲಿ ಜಯಗಳಿಸಿದ ಏಕೈಕ ಸಂಸದ. ರಾಜ್ಯವ್ಯಾಪಿ ಮೋದಿ ಅಲೆ ಹೊಡೆತದಲ್ಲಿ ಎಲ್ಲಾ ಕ್ಷೇತ್ರಗಳು ದಿಕ್ಕಾಪಾಲಾದರೂ ಕೂಡ ಮೋದಿ ವರ್ಚಸ್ಸನ್ನು ಎದುರಿಸಿ ಗೆದ್ದು ಬಂದ ಏಕೈಕ ನಾಯಕ ಡಿಕೆ ಸುರೇಶ್. ಇದಕ್ಕೆ ಕಾರಣ ಕ್ಷೇತ್ರದ ಜನಪರ ಕೆಲಸಗಳಿಗೆ ಜೈಕಾರ ಹಾಕಿದ್ದು. ಇಡೀ ದೇಶದಲ್ಲೇ ಸಂಸದರ ಸಂಪೂರ್ಣ ನಿಧಿಯನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡ ಏಕೈಕ ಸಂಸದ ಡಿಕೆ ಸುರೇಶ್ ಎಂಬ ಹೆಗ್ಗಳಿಕೆ ಇವರಿಗಿದೆ. ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮನೆಯಲ್ಲೇ ಕುಳಿತು ರೂಮ್ ಮೀಟಿಂಗ್ಗಳ ಮೂಲಕ ಜನರ ಸಮಸ್ಯೆಗೆ ಸ್ಪಂದಿಸಲು ಮುಂದಾಗಿದ್ರೆ, ಜೀವನದ ಹಂಗು ತೋರದೆ ರಸ್ತೆಗಿಳಿದು ಜನರ ಮಧ್ಯೆ ನಿಂತು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದ ಸಂಸದ ಅಂದ್ರೆ ಅದು ಕೇವಲ ಡಿಕೆ ಸುರೇಶ್ ಮಾತ್ರ. ಹೀಗಾಗಿ ಈಗಾಗಲೇ ಸತತ 2 ಬಾರಿ ಆಯ್ಕೆಯಾಗಿ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರೂ ಕೂಡ ಈ ಬಾರಿಯೂ ಜನಾಭಿಪ್ರಾಯ ಅವರ ಪರವಾಗಿಯೇ ಇದೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರ್ತಿದೆ. ಕ್ಷೇತ್ರದ ಪರ್ಯಟನೆ ಮಾಡಿ ಜನಾಭಿಪ್ರಾಯ ಸಂಗ್ರಹಿಸಿದಾಗಲೂ ಕೂಡ ಜನ ಇದೇ ಅಭಿಪ್ರಾಯವನ್ನ ನೀಡಿದ್ರು. ಡಿಕೆ ಸುರೇಶ್ ಅವರು ಗೆಲ್ಲಬೇಕು ಸರ್. ಅಭಿವೃದ್ಧಿ ಕೆಲಸಗಳು ಪಂಚಾಯತಿ, ಪ್ರತಿಯೊಂದು ಪಂಚಾಯತಿಗೆ, ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಒಬ್ಬ ಪ್ರಜೆನಾದರೂ ಗುರುತು ಮಾಡ್ತಾರೆ. ಇವತ್ತು ಮಾಡ್ತಲಿದ್ದಾರೆ. ಇವತ್ತು ಆಲ್ರೆಡಿ ಮಂಜುನಾಥ್ ಅವರು ಇನ್ನೂ ಏನೂ ಇಲ್ಲ, ಕಾಂಟೆಸ್ಟೇ ಮಾಡಿಲ್ಲ, ನಾಮಪತ್ರ ಹಾಕಿಲ್ಲ, ಏನು ಹಾಕಿಲ್ಲ. ಇವತ್ತು ಆಲ್ರೆಡಿ ಏನು ಹೇಳ್ತಾವ್ರೆ, ನಾನು ಎಲ್ಲ ಕಡೆನೂ ಇದು ಪ್ರಚಾರ ಬರಲಿಕ್ಕಾಗಲ್ಲ, ಮೇನ್ ಪಟ್ಟಣಕ್ಕೆ ಹೋಗ್ತೀವಿ ಅಂತ ಹೇಳ್ತಾವ್ರೆ. ಇವತ್ತು ಡಿಕೆ ಸುರೇಶ್ ಅವರು ಪ್ರತಿಯೊಂದು ಕಡೆನೂ ಪ್ರತಿಯೊಂದು ಊರಲ್ಲಿ ಒಂದು 10 ಜನ ಜನನ ಗುರುತಿಸ್ತಾರೆ. ಮಾಡ್ತಲಿದ್ದಾರೆ. ನಮಗೆ ಜನನಾಯಕ ಬೇಕೇ ಹೊರತು ನಮ್ಮ ಪಟ್ಟಣದಲ್ಲಿ ಮೇನ್ ಮಾಡುವಂಥವ್ರು ಬೇಕಾಗಿಲ್ಲ ನಮಗೆ. ಓರ್ವ ಬೀದಿ ಬದಿ ವ್ಯಾಪಾರಿಯಿಂದ ಓರ್ವ ಅನ್ನದಾತರವರೆಗೂ ಪ್ರತಿಯೊಬ್ಬರ ಕಷ್ಟಕ್ಕೂ ಡಿಕೆ ಸುರೇಶ್ ಸ್ಪಂದಿಸಿದ್ದಾರೆ ಎಂಬ ಭಾವನೆ ಕ್ಷೇತ್ರದ ಜನರಲ್ಲಿದೆ. ರಾಜಕೀಯ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮತಗಳು ಒಟ್ಟುಗೂಡಿದ್ರೆ ಡಿಕೆ ಸುರೇಶ್ಗೆ ಸಂಕಷ್ಟ ಖಚಿತ ಎಂದು ವಿಶ್ಲೇಷಿಸಲಾಗುತ್ತಿದೆಯಾದ್ರೂ ಜನಾಭಿಪ್ರಾಯ ಇದಕ್ಕೆ ವ್ಯತಿರಿಕ್ತವಾಗಿದೆ. ಹೀಗಾಗಿ ಮೈತ್ರಿ ಅಭ್ಯರ್ಥಿಯಾಗಿರುವ ಡಾ ಮಂಜುನಾಥ್ ಕೂಡ ಸಜ್ಜನ ಹೃದಯವಂತ ಎಂದು ಗುರುತಿಸಿಕೊಂಡಿದ್ದರೂ ಅಂತಿಮವಾಗಿ ಕಳೆದ 10 ವರ್ಷಗಳ ಕಾಲ ಕ್ಷೇತ್ರಕ್ಕಾಗಿ ದುಡಿದ ಡಿಕೆ ಸುರೇಶನ್ನ ಮತದಾರರು ಕೈಬಿಡುವ ಸಂಭವವೇ ಇಲ್ಲ. ಸಹೋದರ ಡಿಕೆ ಶಿವಕುಮಾರ್ರ ಕ್ಷೇತ್ರದ ಮೇಲಿನ ಹಿಡಿತ, ಸಂಸದರಾಗಿ ಡಿಕೆ ಸುರೇಶ್ ಕಾರ್ಯವೈಖರಿ ಮತ್ತು ಜನರ ಆಶೀರ್ವಾದ ಎಲ್ಲವೂ ಒಟ್ಟುಗೂಡಿ ಡಿಕೆ ಸುರೇಶ್ ಈ ಬಾರಿ ಮತ್ತೊಮ್ಮೆ ವಿಜಯ ಪತಾಕೆ ಹಾರಿಸಿ ಹ್ಯಾಟ್ರಿಕ್ ಗೆಲುವು ಸಾಧಿಸಲಿದ್ದಾರೆ ಎಂಬ ಅಭಿಪ್ರಾಯವೇ ಹೌಚಿದೆ. ಅಂತಿಮವಾಗಿ ಜನತಾ ಜನಾರ್ದನ ತೀರ್ಪು ಏನು ಎಂಬುದನ್ನ ಜೂನ್ 4ರವರೆಗೂ ಕಾದು ತಿಳಿಯಬೇಕಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.